ದಿನ ಕರುನಾಡ ಲಕ್ಷಾಧಿಪತಿ ಕಾರ್ಯಕ್ರಮವನ್ನ ಹೊಸಪೇಟೆ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದೀವಿ. ಹಲವಾರು ನೂರಾರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಎರಡನೇ ರೌಂಡಕ್ಕೆ ಮಕ್ಕಳು ಆಯ್ಕೆಯಾಗಿ ಕುತ್ಕೊಂಡಾರ. ಒಂದನೇ ರೌಂಡ್ ಅಲ್ಲಿ ಆಲ್ರೆಡಿ ಹೆಂಗ್ ಆಯ್ಕೆ ಆದ್ರ ದೆನ್ ಅವ್ರು ಅವಾಗಲೇ ಹೇಳ್ತಾ ಇದ್ರೆ ಭಯ ಅನ್ನೋದು ಯಾವ ರೀತಿ ಕಾಡ್ತದ ಮನುಷ್ಯನಿಗೆ, ಆ ಭಯವನ್ನ ದಾಟಿ ಈಗ ಎರಡನೇ ರೌಂಡಿಗೆ ಬಂದಾರ. ಇಲ್ಲಿ ಮಕ್ಕಳಿಂದನೇ ಕೇಳೋಣ ಈ ಒಂದು ಹರ್ಷೋದ್ಗಾರ, ಈ ಒಂದು ಜೋಶ ಹೆಂಗ್ ಅನಿಸ್ತು ಅನ್ನೋದನ್ನ. ಖುಷಿ ಅನ್ನಿಸ್ತು. ಖುಷಿ ಅನಿಸ್ತಾ? ಹಾ. ಒಳಗಡೆ ಬಂದೆ ಆಯ್ಕೆ ಅಕ್ಕನ ಅನ್ನೋದು ಗ್ಯಾರಂಟಿ ಇತ್ತಾ? ಹೌದು. ಅಷ್ಟು ಗ್ಯಾರಂಟಿ ಇತ್ತಾ? ನಮ್ KPS ಸ್ಕೂಲ್ ಮುಂದೆ ತರ್ಬೇಕನ್ನೋ ಆಸೆ ಇತ್ತು, ಅದರಿಂದ ಆನ್ಸರ್ ಹೇಳ್ದೆ. ನಿಮ್ಗೆ ಆಯ್ಕೆ ಅಕ್ಕನಂತ ಇತ್ತಾ? ಎಸ್ ಸರ್ ಇತ್ತು. ಎಷ್ಟು ಪ್ರಶ್ನೆ ಕೇಳಿದ್ರು ನಿಮ್ಗೆ? 3 ಪ್ರಶ್ನೆ ಕೇಳಿದ್ರು ಸರ್. ಓಕೆ. ಫಸ್ಟ್ ಕೇಳಿದಾಗ ರಾಂಗ್ ಹೇಳಿದೆ. ಸೆಕೆಂಡ್ ಕೇಳಿದ ಫಸ್ಟಿಗೆ ಭಯ ಆಯಿತು ಸ್ವಲ್ಪ. ಆದಮೇಲೆ ಬರ್ತಾ ಬರ್ತಾ ಧೈರ್ಯ ತುಂಬಿತು ಸರ್. ಇದರಲ್ಲಿ ಏನು ತಿಳ್ಕೊಬೋದಂದರೆ ಧೈರ್ಯದಿಂದ ಹೇಗೂ ಇರಬೇಕು ಅಂತ ಅರ್ಥ ಆಯಿತು ಸರ್. ಭಯ ಆಯ್ತು ಸರ್, ಆಮೇಲೆ ಆನ್ಸರ್ ಮಾಡಿದ್ವಿ ಸರ್. ತುಂಬ ಖುಷಿ ಆಯ್ತು ಸರ್, ನಮಗೆ ಇಲ್ಲಿ ಎಲ್ಲ ಸೆಲೆಕ್ಟ್ ಆಗಿದ್ದಕ್ಕೆ ಸರ್. ಕ್ವಶನ್ ಹೆಂಗ್ ಬಂತ? ಭಾಳ ಟಫ್ ಅಂತನೇ? ಹ್ಞೂ ಸರ್. ಟಫ್ ಅಂತ ಆಮೇಲೆ ಹೆಂಗೆ ಗೊತ್ತಾಯ್ತು ಸರ್ ಹನುಮಂತ ಸರ್, ಒಳಗೆ ಓದ್ಕೊಟ್ಲೆ ಎಲ್ಲ ಕೈಯೆಲ್ಲ ನಡ್ಕ ಕುಂತಿದ್ರಿ ಸರ್. ಅದಕ್ಕಿಂತ ತೊಗೊಂಬಂದಿಯಾ? ಇಲ್ಲ ರೀ ಸರ್. ಇದನ್ನ ಯಾರು ಕೊಟ್ಕಾಶಾರ? ಇಲ್ಲ ರೀ ಸರ್. ಇದೇನು ಇಲ್ಲ ರೀ. ಆಂಜನೇಯನ ಬಾಲ್ ಇದು? ಇಲ್ಲ ರೀ ಸರ್. ಎಸ್. ಓಕೆ, ಖುಷಿ ಆಯ್ತಲ್ಲ? ನಿಮ್ಮ ಶಾಲೆಯ ಮಕ್ಕಳು ಆಯ್ಕೆ ಆಕಾರ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಥವಾ ಆಯ್ಕೆ ಆಗಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟು? ಒಟ್ಟಿನಲ್ಲಿ ಮಕ್ಕಳು ಕರ್ಕೊಂಬರೋದು ಇಂಪಾರ್ಟೆಂಟ್. ನಿಮಗೆ ಹೊರಗೆ ಬಂದಾಗ ಮಕ್ಕಳು ಹೇಳ್ತಿರ್ತಾರೆ ರೀ ಒಳಗೆ ಹಿಂಗಲ್ಲ ಆತಂತೇಳಿ, ಅದು ಹೆಂಗೆ ಅನ್ಸುತ್ತೆ? ಸರ್ ನಮ್ಮ ಸ್ಕೂಲಿಂದ 14 ಮಂದಿ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದಿದ್ದೀವಿ ಸರ್. ಅದರಲ್ಲಿ 8 ಜನನು ಫಸ್ಟ್ ರೌಂಡಿಗೆ ವಿನ್ ಆಗಿ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ ಸರ್. ಕೆಲವರು ತುಂಬ ಸೆಲೆಕ್ಟ್ ಆಗಿರೋರು ತುಂಬ ಖುಷಿಪಟ್ಟರು. ಸೆಲೆಕ್ಟ್ ಆಗಲಿದ್ದವ್ರು ಹತ್ಕೊಂತ ಬಂದರು. ಅವ್ರಿಗೆ ಸಾಂತ್ವನ ಹೇಳಿ ಕೆಲವರು ನಾವು ಇಷ್ಟಕ್ಕನ ಬಂದೀವಿ ಅಂತೇಳಿ ಭಾಳ ಖುಷಿಯಾಗಿದ್ದಾರೆ ಹುಡುಗರು. ನನಗಂತೂ ತುಂಬಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬ ಖುಷಿಯಾಗಿದೆ. ಎಷ್ಟೋ ಜ್ಞಾನ ಪಡ್ಕೊಂಡಿದ್ದಾರೆ ಮಕ್ಕಳು. ಮುಂದಿನ ಹಂತಕ್ಕೆ ಇದು ಒಂದು ಮೊದಲನೇ ಮೆಟ್ಲು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ಕೂಡ ಸರ್. ಮಕ್ಕಳನ್ನ ಕರ್ಕೊಂಬಂದಿದ್ದೀರಿ. ನಿಮ್ಮ ಶಾಲೆಯ ಮಕ್ಕಳು ಎಷ್ಟು ಆಯ್ಕೆ ಆಗ್ಯಾರ? ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳು ಅಂತಂದರೆ 16 ಮಕ್ಕಳಲ್ಲಿ ಈಗ 7 ಮಕ್ಕಳು ಈಗ ತೇರ್ಗಡೆ ಆಗಿದ್ದಾರೆ ಸರ್. ಕಾದು ನೋಡೋಣ. ಟೋಟಲಿಯಾಗಿ ಇದು ಒಂದು ಕಾರ್ಯಕ್ರಮದಿಂದ ಮಕ್ಕಳಲ್ಲಿ 4 ಗೋಡೆಗಳಲ್ಲಿ ಇದ್ದಂಥ ಮಕ್ಕಳು ಇವತ್ತು 4 ಗೋಡೆ ಬಿಟ್ಟು ಹೊರಗಡೆ ಬಂದಾಗ ಇಲ್ಲಿರೋಂಥ ಯುವ ಕಿರಣಗಳನ್ನು ನೋಡಿಕೊಂಡು ಇವೆಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು, ನನಗೆ ಕಾಂಪಿಟೇಷನ್ಸ್ ಪವರ್ ಬೆಳೆಸ್ಕೊಳ್ಬೇಕು ಅಂತ ತಿಳ್ಕೊಂಡು ಮಕ್ಕಳಲ್ಲಿ ಒಂದು ಚಾಲೆಂಜಿಂಗ್ ಪವರ್ ಬಂದಿರೋದಕ್ಕೋಸ್ಕರ ನಿಮ್ಮ ತಂಡದವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಮ್ಮ ಶಾಲೆಯ ಮಕ್ಕಳು ಆಲ್ಮೋಸ್ಟ್ ಒಂದು ಹುಮ್ಮಸ್ಸಿನಿಂದ 4 ಕೂಡ ನಮ್ಮ ಶಾಲೆಯಲ್ಲಿ ಬಹಳ ಟ್ಯಾಲೆಂಟ್ ಅದಾರ. ಬಟ್ ಶಾಲೆಗೆ ಮಾತ್ರ ಸೀಮಿತ ಆಗಿರೋದಲ್ಲದ ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದ ಇಲ್ಲಿ ತಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಹೊರ ಹಾಕ್ಯಾರ ಅಂತ ಫುಲ್ ಹೆಮ್ಮೆಯಿಂದ ಹೇಳ್ಕೊಂಡಾರ. ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ ಪೋಷಕರು ಕೂಡ ಬಂದಿದ್ದಾರೆ. ಪೋಷಕರ ಹತ್ರ ಕೇಳೋಣ, ನಿಮ್ಮ ಮಗಳು ಬಂದಾಗ ನಿಮ್ಗೆ ಹೆಂಗೆ ಅನಿಸಿತ್ತು? ನಮ್ಮ ಮಕ್ಕಳು ಚೆನ್ನಾಗಿ ಓದಿಸಿ ಮುಂದೆ ಬುದ್ಧಿವಂತರು ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಸ್ವಲ್ಪ ನನ್ನ ಮಗಳು ಅದರಿಕೆ ಅಂದಾಳ, ಆನ್ಸರ್ ಹೇಳಕ್ಕಂತ ಬಂದೈತೆ ಬಾಯಾಗ, ನಿಧಾನ ಆಗಿ ಮನೆಗೆ ಹೋದ್ಲು ಸರ್. ಅದು ನಿಮಗೆ ಖುಷಿ ಅನ್ಸುತ್ತಾ ಅಥವಾ ನಮಗೆ ಖುಷಿ ಅನಿಸ್ತು ಸರ್. ನಮಗೆ ಸಂತೋಷ ಆಯ್ತು. ಸ್ವಲ್ಪ ಧೈರ್ಯ ಬರ್ತೈತೆ ಮಕ್ಕಳು ಮುಂದಕ್ಕೆ. ಧೈರ್ಯದಿಂದಲೇ ಚೆನ್ನಾಗಿ ಇರ್ಬೇಕು ಅನ್ಕನ್ಸಂದು ಹೋಗ್ಯಾಳ ಸರ್. ಗೊತ್ತಾ, ಇಲ್ಲಿ ಸ್ವಲ್ಪ ಕಲ್ತಿರ್ತಾರೆ. ಬಟ್ ಇಲ್ಲಿ ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಪ್ರೈವೇಟ್ ಶಾಲೆ ಆಗಿರ್ಬೋದು, ನಾರ್ಮಲಿ ನಿಮ್ಮ ಏನೊಂದು ನಾಲೆಜ್ ಇರ್ತದೆ ನೋಡ್ರಿ. ನಾನು ತಿಳ್ಕೊಂಡ ಪ್ರಕಾರ ಹಳ್ಳಿಯಲ್ಲಿ ಇರ್ತಕ್ಕಂಥ ನಾಲೆಜ್ ಸಿಟಿಯಲ್ಲಿ ಯಾರಿಗೂ ಬರಲ್ಲ. ಅಂಥ ಒಂದು ನಾಲೆಜ್ ಇರ್ತಕ್ಕಂಥದ್ದು ಹಳ್ಳಿ ಮಕ್ಕಳು ಇರ್ತದೆ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ನಾಲೆಜನ್ನು ಹೊರಗಡೆ ಹಾಕಿರಿ. ಇವತ್ತು ಕರುನಾಡ ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಈ ಒಂದು ಹೊಸಪೇಟೆಯಲ್ಲಿ ಹಲವಾರು ಮಕ್ಕಳು ಆಯ್ಕೆ ಆಗ್ಯಾರ. ಇದು ಕೇವಲ 2ನೇ ರೌಂಡಿಗೆ ಹೋಗ್ತಾ ಇರೋದು, 3ನೇ ರೌಂಡಿಗೆ ಬರ್ತದೆ. ಆಮೇಲೆ ಇಲ್ಲಿ ಎಷ್ಟು ಮಕ್ಕಳು ಆಯ್ಕೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಿ. ಇವತ್ತು ಹೊಸಪೇಟೆ ಒಂದು ಜಿಲ್ಲೆಯಲ್ಲಿ ಕರುನಾಡ ಲಕ್ಷಾಧಿಪತಿ ಆಡಿಷನ್ ಅದ್ದೂರಿಯಾಗಿ ಯಶಸ್ವಿಯಾಗಿ ನಿರ್ವಹಿಸಲ್ಪಟ್ಟಿತ್ತು. ಇಲ್ಲಿ ಹುಡುಗರು ನೂರಾರು ಮಕ್ಕಳು ಕೂಡ ಭಾಗವಹಿಸಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಮಕ್ಕಳು ಈ ಒಂದು ಲಕ್ಷಾಧಿಪತಿ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದಾರೆ. ಈ ಒಂದು ಏನೋ ಒಂದು ಗ್ರೂಪ್ ಕಾಣುತ್ತಲ್ಲ, ಈ ಗ್ರೂಪಲ್ಲಿ ಒಂದು ಸೋಲು ಗೆಲುವು ಅನ್ನೋದು ಹೆಂಗಿರ್ತೈತಿ ಅಂದ್ರೆ ಭಾಳ ಚಂದ ರುಚಿ ಕೊಡ್ತದ, ಟೇಸ್ಟ್ ಕೊಡ್ತದ. ಅಂಥ ಟೇಸ್ಟ್ ಇಲ್ಲೇ ಐತಿ. ಸೊ ಯಾಕಂದ್ರೆ ನಾನು ಲಕ್ಷಾಧಿಪತಿಗೆ ನಾ ಆಯ್ಕೆ ಆಗೇನಿ ಅನ್ನೋದು ಎಷ್ಟು ಕಾಡ್ತಿರ್ತದೋ, ನಾ ಆಯ್ಕೆ ಆಗಿಲ್ಲ ಅನ್ನೋದು ಅಷ್ಟೇ ಕಾಡ್ತಿರ್ತದ. ಅವು ಎರಡರ ಮಧ್ಯನೂ ಕೂಡ ಇಲ್ಲಿ ಸಿಹಿ ಕಹಿ ಎರಡೂ ಕೂಡ ನಮ್ಮ ಮಧ್ಯನ ಕೂಡ ಇದಾವೆ. ಸೊ ಅವರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಸಿಹಿಯಾಗೇ ಇರಬೇಕು. ಯಾರು ಕೂಡ ನಕಾರಾತ್ಮಕ ನೆಗೆಟಿವ್ ಆಗಿ ಅವರೊಬ್ರು ಕೂಡ ಕಾಣಬಾರ್ದು. ಯಾಕೆ ಹೆಂಗ್ ಅನ್ಸುತ್ತಪ್ಪಿ ನಿಮ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ? ನನಗೆ ತುಂಬ ಖುಷಿ ಆಯಿತು ಸರ್. ನಾನು ಬರ್ತೀನೋ ಇಲ್ಲೋ ಅಂತ ನನಗೆ ಭಯ ಆಗ್ತಿತ್ತು ಸರ್. ಆದ್ರೂ ನಾನು ಪ್ರಯತ್ನ ಪಟ್ಟು ನಾನು ಆನ್ಸರ್ನ ಹೇಳಿದೆ ಸರ್. ಖುಷಿ ಓಕೆ, ಲಕ್ಷಾಧಿಪತಿಗೆ ಆಯ್ಕೆ ಆಗಿದ್ದೀರಿ. ಒಂದು ವೇಳೆ ಹಾಟ್ ಸೀಟ್ ಮೇಲೆ ಕುಂತಾಗ 20 ಕ್ವಶನ್ ನೀವು ಮುಂದುವರೆದ್ರಿಪ್ಪ, 1 ಲಕ್ಷ ರೂಪಾಯಿ ಗೆದ್ರಿ, ಏನಾಗುತ್ತೆ ಸರ್? ತುಂಬ ಖುಷಿ ಆಗುತ್ತೆ ಸರ್. ನಮ್ಮ ಶಾಲೆನ ಮುಂದೆ ತರಬೇಕನ್ನೋ ಆಸೆ ಅಷ್ಟೇ ಸರ್ ನನಗೆ. ಮತ್ತು ನಮ್ಮ ತಂದೆ ತಾಯಿಯವರ ಈ
ಖುಷಿಯಿಂದ ತರಬೇಕನ್ನೋ ಅಷ್ಟೇ ಆಸೆ ಸರ್. ಹೆಂಗ್ ಅನ್ಸುತ್ತೆ? ನನಗೆ ತುಂಬ ಖುಷಿ ಆಯ್ತು ಸರ್. ನಾನು ನಮ್ಮ ಅಪ್ಪ ಅಮ್ಮಂದು ಋಣ ತೀರಿಸ್ತೀನಿ ಸರ್. ಹೆಂಗ್ ಅನ್ಸುತ್ತೆ? ನನಗೆ ಭಾಳ ಇಷ್ಟ ಆಯಿತು ಸರ್. ಇಷ್ಟ ಆಯ್ತಾ? ಇಷ್ಟ ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಭಾಗವಹಿಸಿರೋಕ್ಕೆ. ಆದರೂ ತುಂಬ ಖುಷಿ ಆಯಿತು. ತುಂಬ ಖುಷಿ. ನಮ್ಮ ಸ್ಕೂಲನ್ನು ಮುಂದಕ್ಕೆ ತರಬೇಕಂತ ನನಗೆ ಕೂಡ ತುಂಬ ಆಸೆ ಇತ್ತು. ಆದರೆ ನಮ್ಮ ಸ್ಕೂಲಿಂದ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಅದೇ ತುಂಬ ಖುಷಿ ಆಯಿತು ನನಗಂತೂ. ಭಾಗವಹಿಸಿ